ಹಾಯ್ ಫ್ರೆಂಡ್ಸ್, ನಾನು ಶ್ಯಾಮ್ ಸರ್ ಮಾತಾಡ್ತಾ ಇರೋದು ಕೊಳ್ಳೇಗಾಲ ಕಂಪ್ಯೂಟರ್ ಸೆಂಟರ್ ಕೊಳ್ಳೇಗಾಲದಿಂದ. ಇದು ನನ್ನ ಸೆಕೆಂಡ್ ವಿಡಿಯೋ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ತುಂಬ ವಿಷಯಗಳನ್ನ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ನೀವು ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ವಿಷಯಗಳನ್ನ ಅನುಸರಿಸಬೇಕು, ಏನೇನು ರೂಲ್ಸ್ ಇದೆ, ಯಾವ್ಯಾವ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡು ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸ್ವಲ್ಪ ವಿಡಿಯೋ ದೊಡ್ಡದಾಗಿದೆ ಅನಿಸುತ್ತೆ, ಆದರೂ ಕೂಡ ಕೊನೆಯವರೆಗೂ ಇದನ್ನು ಕೇಳಾದ್ಮೇಲೆ ಇದನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ. ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಮೊದಲನೇದಾಗಿ ನೀವು ಈ ಇನ್ಫಾರ್ಮೇಷನ್ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಅನ್ಕೋತೀರ, ಅಯ್ಯೋ ನನಗೆ ಇಷ್ಟು ದಿನ ಯಾವ ಕಂಪ್ಯೂಟರ್ ಅಂಗಡಿಯವರು ಈ ಇನ್ಫಾರ್ಮೇಷನ್ಸ್ಗಳನ್ನ ಕೊಟ್ಟೇ ಇರಲಿಲ್ವಲ್ಲ, ನನಗೆ ಎಷ್ಟೋ ವಿಷಯಗಳನ್ನ ನನಗೆ ತಿಳ್ಕೊಂಡೇ ಇರಲಿಲ್ಲ, ಆದರೂ ಕೂಡ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಆಗ್ತಾಯಿದೆ ಅಂತ ನೀವೇ ಅನ್ಕೋತೀರ. ಮೊದಲಿಗೆ ನಾನು ಸೆಕೆಂಡ್ PUC ಮತ್ತು ಡಿಗ್ರಿ ಆಗಿರೋರಿಗೆ ಒಂದು ಇಂಪಾರ್ಟೆಂಟ್ ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೀನಿ. ತುಂಬ ಸಂತೋಷ ಪಡ್ತಾರೆ ಈ ವಿಷಯ ಕೇಳಿದ್ರೆ. ಏನಪ್ಪ ಅಂದರೆ, ಈಗ ಒಂಥರ ವೈರಲ್ ನ್ಯೂಸ್ ಆಗೋಗಿದೆ ಎಲ್ಲ ಕಡೆನೂ, ಟಿ ವಿನಲ್ಲಿ, ಪೇಪರ್ನಲ್ಲಿ ಮತ್ತು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಒಂದು ವೈರಲ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ, 4-5 ವರ್ಷಗಳ ನಂತರ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಅದು ಬರೋಬ್ಬರಿ 1,000 ಪೋಸ್ಟು, ಆಲ್ ಓವರ್ ಕರ್ನಾಟಕ 1,000 ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಇದೇ ರೀತಿ BMTCಲೂ ಕೂಡ ಸೆಕೆಂಡ್ PUC ಆಗಿರೋರಿಗೆ ನಾನ್ ಸೂಪರ್ವೈಸರಿ ಪೋಸ್ಟ್ನ ಕಾಲ್ ಮಾಡಿದ್ದಾರೆ. ಅದು 2,500 ಪೋಸ್ಟು. ಅದೇ ರೀತಿ RPFನಲ್ಲಿ 10th ಬೇಸಿಸ್ ಮೇಲೆ 4,208 ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಮತ್ತು 452 ಪೋಸ್ಟು ಸಬ್ ಇನ್ಸ್ಪೆಕ್ಟರು ಸೆಕೆಂಡ್ PUC ಬೇಸಿಸ್ ಮೇಲೆ. ಇಷ್ಟು ಜಾಬ್ಗಳನ್ನ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಿಮಗೆ ಜಸ್ಟ್ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಗೊತ್ತಿರುತ್ತೆ, ಬಟ್ ಅರ್ಜಿ ಸಲ್ಲಿಸುವಾಗ ಯಾವ್ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಡ ತಿಳಿದಿಲ್ಲ. ಅದರಿಂದ ಈ ಎಲ್ಲ ರೂಲ್ಸ್ಗಳನ್ನ ನಿಮ್ಗೆ ಹೇಳ್ಕೊಡೋಣ ಅಂತ ಈ 2ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ, ಕೊಳ್ಳೇಗಾಲ ಕಂಪ್ಯೂಟರ್ಸ್ಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾನು ಹೇಳೋ ರೀತಿ ಡಾಕ್ಯುಮೆಂಟ್ಸ್ನ ತೊಗೊಂಡು ಬನ್ನಿ. ಫಸ್ಟ್ ಒನ್, ಎಲ್ಲದಕ್ಕಿಂತ ಇಂಪಾರ್ಟೆಂಟು SSLC ಮಾರ್ಕ್ಸ್ ಕಾರ್ಡ್. ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ರೀತಿ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್. ಸೊ SSLC ಮಾರ್ಕ್ಸ್ ಕಾರ್ಡ್ ಇರೋ ಹಾಗೇ ಎಂಟ್ರಿ ಮಾಡಬೇಕು. ತುಂಬ ಜನ ಆಧಾರ್ ಕಾರ್ಡ್ ಇರೋ ಹಾಗೆ ನೇಮು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ಗಳು ಇದೆ. ಎರಡನೇದು ಬಂದು ಜಾಬ್ ರಿಲೇಟೆಡ್ ಮಾರ್ಕ್ಸ್ ಕಾರ್ಡ್. ಅಂದರೆ ಸೆಕೆಂಡ್ PUC ರಿಲೇಟೆಡ್ ಜಾಬ್ ಕಾಲ್ ಮಾಡಿದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಡಿಗ್ರಿ ರಿಲೇಟೆಡ್ ಜಾಬ್ ಯಾವುದೇ ಕಾಲ್ ಮಾಡಿದ್ರೂ ಕೂಡ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಅಥವಾ ಟ್ರಾನ್ಸ್ಕ್ರಿಪ್ಟ್ ಬೇಕಾಗುತ್ತೆ. ಎಷ್ಟೋ ಜನ ಕಾನ್ವೊಕೇಷನ್ನ ತೊಗೊಂಬರ್ತಾರೆ, ಕಾನ್ವೊಕೇಷನ್ ಏನಕ್ಕೂ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಡಿಗ್ರಿ ರಿಲೇಟೆಡ್ ಯಾವುದೇ ಗೌರ್ಮೆಂಟ್ ಜಾಬ್ ಕಾಲಾದರೂ ಕೂಡ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬನ್ನಿ. ಅದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು, ಸೆಕ್ಯೂರ್ಡ್ ಮಾರ್ಕ್ಸು ಮತ್ತು ರಿಜಿಸ್ಟರ್ ನಂಬರು ಮತ್ತು ಯಾವ ಕಾಲೇಜಲ್ಲಿ ಓದಿದ್ದು ಎಲ್ಲ ಇನ್ಫಾರ್ಮೇಷನ್ ಅದರಲ್ಲೇ ಇರುತ್ತೆ. ಮೂರನೇದು ಇಂಪಾರ್ಟೆಂಟ್ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್. ಫ್ರೆಂಡ್ಸ್, ಯಾವುದೇ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ಲಿ ಕ್ಯಾಸ್ಟ್ ವೈಸು ಮೇಯ್ನಾಗಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಇಂಥ ಕ್ಯಾಸ್ಟ್ಗೆ ಇಷ್ಟು ವೇಕೆನ್ಸಿ, ಈ ಥರ ಕ್ಯಾಟಗರಿಯವರಿಗೆ ಇಂತಿಂಥ ಜಾಬ್ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ವರ್ಕಿಂಗಲ್ಲಿರುವಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೊಗೊಂಡು ಬನ್ನಿ. SC ST ಮತ್ತು ಕ್ಯಾಟಗರಿಯ 1 ಅವ್ರಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು. ಅದೇ OBC ಕ್ಯಾಸ್ಟು 2A 2B 3A ಮತ್ತು 3B ಅವ್ರಿಗೆ 5 ಇಯರ್ಸ್ ಮಾತ್ರ ಇರುತ್ತೆ ಕ್ಯಾಸ್ಟ್ ಟು ಇನ್ಕಮ್. ಸೊ ಹಾಗಾಗಿ ಅದನ್ನು ಕಾಲಕ್ಕೆ ತಕ್ಕಂಗೆ ಅದನ್ನು ರಿನ್ಯೂವಲ್ ಮಾಡಿಕೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ನ ತೊಗೊಂಡು ಬನ್ನಿ. ಮತ್ತು ಅದಕ್ಕಿಂತ ನೆಕ್ಸ್ಟ್ ಇಂಪಾರ್ಟೆಂಟು ಆಧಾರ್ ಕಾರ್ಡು. ಯಾವುದೇ ಜಾಬ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಥವಾ ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾರೆ. ಸೊ ಹಾಗಾಗಿ ಜಾಬ್ ಸಿಕ್ಕಿದಾಗ ಪತ್ರ ವ್ಯವಹಾರ ಮಾಡೋದಕ್ಕೆ, ಅಂದರೆ ಜಾಬ್ ಸೆಲೆಕ್ಷನ್ ಆಗಿರೋದ್ರ ಬಗ್ಗೆ ನಿಮಗೆ ಪೋಸ್ಟಲ್ಲಿ ಕಳಿಸೋದಕ್ಕೆ ಟೆಂಪ್ರರಿ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಕೇಳ್ತಾರೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ ಮರಿದಂಗೆ ತೊಗೊಂಡು ಬನ್ನಿ. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಬಂದು ಫೋಟೋ. ಎಷ್ಟೋ ಜನ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನು ಮಾಡ್ತಾರೆ ಅಂದರೆ ಹಳೆ ಫೋಟೋಗಳನ್ನ ತೊಗೊಂಡು ಬರೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಸೆಲ್ಫಿ ಫೋಟೋ ಅಥವಾ ಬೇರೆ ಥರದ ಫೋಟೋಸ್ಗಳು ಅವರೇ ಮೊಬೈಲಲ್ಲಿ ತೊಗೊಂಡು ಅದನ್ನು ಕ್ರಾಪ್ ಮಾಡಿ ತೊಗೊಂಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು, ಈ ರೀತಿ ಎಲ್ಲ ಇರುತ್ತೆ. ಫ್ರೆಂಡ್ಸ್, ಒಂದು ತಿಳ್ಕೊಳ್ಳಿ, ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದರದ್ದೇ ಆದಂಥ ಕೆಲವು ರೂಲ್ಸ್ಗಳಿರ್ತವೆ. ಅಂದರೆ ಮೊದಲನೇದು ಬಂದು, ನೀವು ಫೋಟೋನ ಸ್ಟುಡಿಯೋದಲ್ಲಿ ತೆಗೆಸುವಾಗ ಯಾವುದೇ ರೀತಿ ಕ್ಯಾಪ್ ಹಾಕಿರಬಾರ್ದು. ಟೋಪಿ, ಕ್ಯಾಪು, ಮಾಸ್ಕು ಇದು ಯಾವುದನ್ನು ಕೂಡ ಧರಿಸಿರಬಾರ್ದು. ಎರಡನೇದು ಬಂದು ಕಣ್ಣಿಗೆ ಸ್ಪೆಕ್ಸು, ಕೂಲಿಂಗ್ ಗ್ಲಾಸ್ ಆಗಲಿ ಅಥವಾ ಕೆಲವ್ರಿಗೆ ಅಂದರೆ ದೃಷ್ಟಿ ಮಂದ ಇರೋರು ಸ್ಪೆಕ್ಸ್ ಹಾಕೋತಾರೆ, ಅದನ್ನು ಕೂಡ ಹಾಕಬಾರ್ದು. ಮತ್ತು ಹುಡುಗಿರು ಏನು ಮಾಡಬೇಕಂದ್ರೆ, ಫೋಟೋ ತೆಗೆಸುವಾಗ ಕೂದಲನ್ನ ಹಿಂದ್ಗಡೆ ಬಿಡಬೇಕು, 2 ಕಿವಿನೂ ಕಾಣಿಸ್ಬೇಕು. ಸೊ ಈ ರೀತಿ ಕೆಲವು ರೂಲ್ಸ್ಗಳಿರ್ತವೆ. ಮತ್ತು ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ರೀಸೆಂಟ್ ಫೋಟೋ ಕೇಳ್ತಾರೆ. ಇತ್ತೀಚಿನ 2 ತಿಂಗಳ ಭಾವಚಿತ್ರ ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ 2 ತಿಂಗಳ ಮುಂಚೆ ಫೋಟೋ ತೆಗೆದಿರೋದನ್ನು ಮಾತ್ರ ತಂದುಕೊಡಿ.
ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಸಿಗ್ನೇಚರ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಅವ್ರ ಹೆಸರುಗಳನ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾರೆ. ಫ್ರೆಂಡ್ಸ್, ಒಂದು ತಿಳ್ಕೊಳ್ಳಿ, 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳೆಲ್ಲ ನೀವು ನಿಮ್ಮ ಹೆಸರು ಬರೆಯೋದಕ್ಕೆ. ಅವ್ರಿಗಾದರೆ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಅವ್ರಿಗಾದರೆ ಸೈನ್ ಮಾಡೋ ಅಂದರೆ ಹೆಸರು ಬರೀತಾರೆ. ಬಟ್ PUC ಮುಗಿಸಿರೋರು, ಗ್ರ್ಯಾಜುಯೇಟು, ಡಿಗ್ರಿ ಮುಗಿಸಿರೋರು ನಿಮ್ಮ ಓನ್ ಸ್ಟೈಲಲ್ಲಿ ಸೈನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಮತ್ತು ಸೈನ್ ಮಾಡುವಾಗ ಅಥವಾ ವಾಟ್ಸಪ್ನಲ್ಲಿ ಡಾಕ್ಯುಮೆಂಟ್ಸ್ ಕಳಿಸುವಾಗ ವೈಟ್ ಪೇಪರ್ ಅಂದರೆ ರೂಲ್ಡ್ ಪೇಪರ್ ಬೇಡ, ಅನ್ರೂಲ್ಡ್ ಪೇಪರ್ನಲ್ಲಿ ಸೈನ್ ಮಾಡಿ ಬ್ಲೂ ಕಲರ್ ಪೆನ್ ಅಥವಾ ಬ್ಲ್ಯಾಕ್ ಕಲರ್ ಬಾಲ್ ಪೆನ್ನಲ್ಲಿ ಸೈನ್ ಮಾಡಿ ನನಗೆ ಕಳಿಸ್ಕೊಡಿ. ಮತ್ತು 7ನೇ ಇಂಪಾರ್ಟೆಂಟ್ ಥಿಂಗ್ ಬಂದು ಮೊಬೈಲ್ ನಂಬರ್. ಫ್ರೆಂಡ್ಸ್, ತಿಳ್ಕೊಳ್ಳಿ, ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂಥ ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟ್ ಬಂದು ಮೊಬೈಲ್ ನಂಬರ್. ಅಪ್ಲಿಕೇಶನ್ ಹಾಕುವಾಗ ಒಂದು ನಂಬರ್ ಇರುತ್ತೆ, ಅದನ್ನು ಬಿಳಿಸ್ಕೊಂಡ್ಬಿಡ್ತಾರೆ ಅಥವಾ ಬೇರೆ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೊಗೋತಾರೆ. ಯಾವುದೋ ಆಫರ್ ಬಂತು ಅಂತ ನಂಬರ್ ಚೇಂಜ್ ಮಾಡ್ತಾರೆ ಸಡನ್ನಾಗಿ, ಅಥವಾ ಕೆಲವು ಮೊಬೈಲ್ ನಂಬರ್ಗಳನ್ನ ಕೊಟ್ಟಿರ್ತಾರೆ, ಅದು ರೀಚಾರ್ಜೇ ಮಾಡಿಸಿರೋದಿಲ್ಲ. ಮತ್ತು ಮೊಬೈಲ್ ನಂಬರ್ ಕೊಡಿ ಅಂತ ಕೇಳಿದ ತಕ್ಷಣ ಪೇರೆಂಟ್ಸ್ ನಂಬರ್ಗಳನ್ನ ಕೊಟ್ಬಿಡ್ತಾರೆ. ಅವರು ಪೇರೆಂಟ್ಸ್ ಮೊಬೈಲ್ನಲ್ಲಿ ಯಾವಾಗಲೂ ಬೇಸಿಕ್ ಮೊಬೈಲ್ ಇರುತ್ತೆ, ಕಂಪ್ನಿ ಮೆಸೇಜ್ಗಳು ತುಂಬ ಆಗಿರುತ್ತೆ. ಆಲ್ ಟಿಕೆಟ್ ಬಂದಾಗ ಅಥವಾ ರಿಸಲ್ಟ್ ಬಂದಾಗ SMS ಬಂದಿದ್ದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮೊಬೈಲ್ ನಂಬರ್ನೇ ಕೊಡಿ. ಆದಷ್ಟು ವರ್ಕಿಂಗಲ್ಲಿರುವಂಥ ಅಂದರೆ ಕಾಲಕ್ಕೆ ತಕ್ಕಂಗೆ ರೀಚಾರ್ಜ್ ಮಾಡಿಸೋ ಥರ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸಲ ರೀಚಾರ್ಜ್ ಮಾಡಿಸೋಂಥ ಮೊಬೈಲ್ ನಂಬರ್ನೇ ಕೊಡಿ. ಹಾಗೆಯೇ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಇಮೇಲ್ ID ಕಡ್ಡಾಯವಾಗಿ ಬೇಕಾಗುತ್ತೆ. ಹಾಗಾಗಿ ವರ್ಕಿಂಗಲ್ಲಿರುವಂಥ ಇಮೇಲ್ ID ಕೊಡಿ. ಅಪ್ಲಿಕೇಶನ್ ಹಾಕಿದ್ದು ಮತ್ತು ಆನ್ಲೈನ್ ಪೇಮೆಂಟ್ ಮಾಡಿದಾಗ ಪ್ರತಿಯೊಂದು ನಿಮಗೆ ಇಮೇಲ್ ಮುಖಾಂತರ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದೇ ರೀತಿ ಆಲ್ ಟಿಕೆಟ್ ಬಂದಾಗಲೂ ಕೂಡ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಬಂದಾಗ ನಿಮಗೆ ಯಾವ ಡೇಟಲ್ಲಿ ಎಕ್ಸಾಮು, ಯಾವ ಟೈಮಿಂಗ್ಸಲ್ಲಿ ಎಕ್ಸಾಮು, ಯಾವ ಪ್ಲೇಸಲ್ಲಿ ಎಕ್ಸಾಮನೋ ಎಲ್ಲ ಇನ್ಫಾರ್ಮೇಷನ್ನು ಇಮೇಲ್ ಮುಖಾಂತರ ಕೊಡ್ತಾರೆ. ಫ್ರೆಂಡ್ಸ್, ಈ ಎಲ್ಲ ಇನ್ಫಾರ್ಮೇಷನ್ನು ತಿಳ್ಕೊಂಡ್ಮೇಲೆ ದಯವಿಟ್ಟು ಕೊಳ್ಳೇಗಾಲ ಕಂಪ್ಯೂಟರ್ಸ್ನಲ್ಲೇ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ. ಇನ್ನೂ ತುಂಬಾ ಇನ್ಫಾರ್ಮೇಷನ್ ಇದೆ, ಅದನ್ನೆಲ್ಲ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಬಂದಾಗ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನಮ್ಮ ಕೊಳ್ಳೇಗಾಲ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಫ್ರೀಯಾಗಿ ಸಿಲೆಬಸ್ ಕಾಪಿನ ಕೊಡ್ತೀವಿ. ಧಾರವಾಡದಿಂದ ಇಂಪಾರ್ಟೆಂಟ್ ನೋಟ್ಸ್ಗಳೇನಿದೆಯೋ ಪಾಸ್ ಆಗೋ ಥರ ಯಾವ ಬುಕ್ಸ್ ಇರುತ್ತೆ, ಯಾವ ನೋಟ್ಸ್ ಇರುತ್ತೆ ಅದನ್ನು ತರಿಸ್ಕೊಡ್ತೀವಿ. ಸೊ ಹಾಗಾಗಿ ಕೊಳ್ಳೇಗಾಲ ಕಂಪ್ಯೂಟರ್ಸ್ನಲ್ಲೇ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೀವು ಜಾಬ್ ತೊಗೊಳೋದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಮತ್ತು ನಮ್ಮ ಕಂಪ್ಯೂಟರ್ ಸೆಂಟ್ರಿಗೆ ಬಂದು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸ್ಕೊಡ್ಬೋದು. ಶ್ಯಾಮ್ ಸರ್ ನಂಬರ್ 7204008822 ಈ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೂ ಕೂಡ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ಪ್ರಮಾಣಪತ್ರ, ಯೋಜನಾ ನಿರಾಶ್ರಿತರು, ಅಂಗವಿಕಲರು, ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಕೇಳಿದ್ದಕ್ಕೆ.